ಎಲ್ರಿಗೂ ನಮಸ್ಕಾರ. SHK ಕ್ರಿಯೇಷನ್ಸ್ ಚಾನಲ್ಗೆ ತಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಅಜ್ಜಿ ಮತ್ತು ಮೊಮ್ಮಕ್ಕಳು ಎನ್ನುವ ಒಂದು ಸಣ್ಣ ಕಥೆಯನ್ನು ಹಿಡ್ಕೊಂಡು ತಮಗೆ ತುಳು ಭಾಷೆಯನ್ನು ಕಲಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹಾಗಾದರೆ ತಡ ಯಾಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಊರಿನಲ್ಲಿ ಒಬ್ಬರು ಅಜ್ಜಿ ಇದ್ದರು. ಅವರಿಗೆ ಇಬ್ಬರು ಮುದ್ದಾದ ಮೊಮ್ಮಕ್ಕಳು. ಒಂಜಿ ಊರುಡು ಒರ್ತಿ ಅಜ್ಜಿ ಅಥವಾ ದೊಡ್ಡ ಇತ್ತೇರು ಅರೆಗ್ ರಡ್ಡು ಪೊರ್ಲ ಕಂಟದ ಪುಳ್ಳಿಲು. ಮಂಗಳೂರು ಕಡೆ ಅಜ್ಜಿಗೆ ದೊಡ್ಡ ಅಂತಾನು ಕರಿತೇವೆ, ಅಜ್ಜಿ ಅಂತಾನು ಕೂಡ ಕರಿತೇವೆ. ಹಾಗಾಗಿ ಇವುಗಳಲ್ಲಿ ಎರಡರಲ್ಲಿ ಯಾವುದನ್ನು ಬೇಕಾದರೂ ಕೂಡ ನಾವು ಬಳಕೆ ಮಾಡಬಹುದು. ಇಲ್ಲಿ ನಾವು ಒಂದು ಅಂದರೆ ಒಂಜಿ, ಊರಿನಲ್ಲಿ ಅಂದರೆ ಊರುಡು, ಒಬ್ಬರು ಅಂದರೆ ಒರ್ತಿ. ಇಲ್ಲಿ ಅಜ್ಜಿ ಇರೋದ್ರಿಂದ ನಾವು ಒಬ್ಬರಿಗೆ ನಾವಿಲ್ಲಿ ಒರ್ತಿ ಅಂತ ಯೂಸ್ ಮಾಡ್ತಾ ಇದ್ದೇವೆ. ಸಪೋಸ್ ಅಲ್ಲಿ ಅಜ್ಜ ಇದ್ದರೆ ನಾವು ಒರಿ ಅಂತ ಯೂಸ್ ಮಾಡಬೇಕು. ಇದ್ರು ಇತ್ತೇರು ಅವರಿಗೆ ಅರಿಗ್, ಇಬ್ರು ರಡ್ಡು ಮುದ್ದಾದ ಪೊರ್ಲ ಕಂಟದ ಮೊಮ್ಮಕ್ಕಳು ಪುಳ್ಳಿಲು. ಮೊದಲನೇ ಮೊಮ್ಮಗನ ಹೆಸರು ಅಭಿ, ಎರಡನೇ ಮೊಮ್ಮಗನ ಹೆಸರು ರಾಹುಲ್. ಸುರುತ ಪುಲ್ಲಿನ ಪುದರು ಅಭಿ, ರಡ್ಡನೇ ಪುಲ್ಲಿನ ಪುದರು ರಾಹುಲ್. ಮೊದಲನೇ ಅಂದರೆ ಸುರುತ, ಎರಡನೇ ಅಂದರೆ ರಡ್ಡನೇ. ಮೊಮ್ಮಗ ಅಂದರೆ ಪುಲ್ಲಿ, ಮೊಮ್ಮಗನ ಅಂದರೆ ಪುಲ್ಲಿನ, ಹೆಸರು ಪುದರು. ಅಜ್ಜಿಗೆ ಈ ಇಬ್ಬರು ಮೊಮ್ಮಕ್ಕಳ ಮೇಲೆ ವಿಪರೀತ ಪ್ರೀತಿ, ಮೊಮ್ಮಕ್ಕಳಿಗೂ ಅಷ್ಟೇ. ಅಜ್ಜಿಗೂ ಈ ರಡ್ಡು ಪುಲ್ಲಿಲೆನ ಮಿತ್ತು ಭಾರಿ ಮೋಕೆ, ಪುಲ್ಲಿಲೆಗ್ಲ ಆತೆ. ಅಜ್ಜಿಗೆ ಅಂದರೆ ಅಜ್ಜಿಗ್, ಇಬ್ರು ಅಂದರೆ ರಡ್ಡು, ಮೊಮ್ಮಕ್ಕಳ ಅಂದರೆ ಪುಳ್ಳಿಲೆನ, ಮೇಲೆ ಅಂದರೆ ಮಿತ್ತು, ಮೊಮ್ಮಕ್ಕಳ ಮೇಲೆ ಅಂದರೆ ಪುಲ್ಲಿಲೆನ ಮಿತ್ತು, ವಿಪರೀತ ಭಾರಿ, ಪ್ರೀತಿ ಅಂದರೆ ಮೋಕೆ, ಮೊಮ್ಮಕ್ಕಳಿಗೂ ಅಷ್ಟೇ, ಪುಲ್ಲಿಲೆಗ್ಲ ಆತೆ, ಅಷ್ಟೇ ಅಂದರೆ ಆತೆ. ಎಷ್ಟೇ ಕಷ್ಟ ಇದ್ದರೂ ಮೊಮ್ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾರೆ. ಏತೆ ಬಂಗ ಇತ್ತಂಡಲ ಪುಳ್ಳಿಲೆಗ್ ಎಡ್ಡೆ ವಿದ್ಯಾಭ್ಯಾಸ ಕೊರ್ಪವೆರು. ಎಷ್ಟೇ ಅಂದರೆ ಏತೆ, ಕಷ್ಟ ಅಂದರೆ ಬಂಗ, ಇದ್ರೂ ಅಂದರೆ ಇತ್ತಂಡಲ ಮೊಮ್ಮಕ್ಕಳಿಗೆ ಪುಳ್ಳಿಲೆಗ್ ಒಳ್ಳೆ ಎಡ್ಡೆ ಕೊಡಿಸ್ತಾರೆ, ಕೊರ್ಪವೆರು. ಹೀಗಿರುವಾಗ ಒಂದಿನ ಅಜ್ಜಿ ಹುಷಾರಿಲ್ಲದೆ ಹಾಸಿಗೆ ಹಿಡಿತಾರೆ. ಇಂಚ ಉಪ್ಪುನಗ ಒಂಜಿ ದಿನ ಅಜ್ಜಿ ಹುಷಾರು ಇಜ್ಜಂದೆ ಪಜಪತ್ವೆರು. ಹೀಗಿರುವಾಗ ಅಂದರೆ ಇಂಚ ಉಪ್ಪುನಗ, ಹೀಗೆ ಅಂದರೆ ಇಂಚ, ಇರುವಾಗ ಅಂದರೆ ಉಪ್ಪುನಗ. ಒಂದಿನ ಅಂದರೆ ಒಂಜಿ ದಿನ, ಹುಷಾರಿಲ್ಲದೆ, ಹುಷಾರಿಜ್ಜಂದೆ, ಇಲ್ಲದೆ ಅಂದರೆ ಇಜ್ಜಂದೆ, ಹಾಸಿಗೆ ಹಿಡಿತಾರೆ ಪಜಪತ್ವೆರು. ತುಳುವಿನಲ್ಲಿ ಆಡು ಭಾಷೆಯಲ್ಲಿ ಹುಷಾರಿಲ್ಲದಿದ್ದರೆ ಅದಕ್ಕೆ ನಾವು ಪಜೆ ಪತ್ವೇರ್ ಅಂತ ಹೇಳ್ತೇವೆ. ಪಜೆ ಪತ್ವೇರ್ ಅಥವಾ ಪಜೆ ಪತ್ತೇರ್ ಅಂತ. ಪಜೆ ಅಂದರೆ ಆ್ಯಕ್ಚುಲಿ ಕನ್ನಡದಲ್ಲಿ ಚಾಪೆ ಅಂತ ಆಗ್ತದೆ, ಆದರೆ ಆಡು ಭಾಷೆಯಲ್ಲಿ ಹಾಸಿಗೆ ಹಿಡಿತಾರೆ ಅನ್ನೋದಕ್ಕೆ ತುಳುವಿನಲ್ಲಿ ಪಜೆ ಪತ್ವೇರ್ ಅಂತಲೇ ಹೇಳೋದು. ಆಗ ಅಜ್ಜಿ ವಯಸ್ಸಿಗೆ ಬಂದಿರುವ ತನ್ನ ಮೊಮ್ಮಕ್ಕಳನ್ನು ಬಳಿಗೆ ಕರೆದು, ಅಪಗ ಅಜ್ಜಿ ಪ್ರಾಯೋಗ ಬತ್ತಿನ ತನ್ನ ಪುಳ್ಳಿಲೇನು ಕೈತಲಲ್ಲೆತದು. ಆಗ ಅಂದರೆ ಅಪಗ, ವಯಸ್ಸಿಗೆ ಅಂದರೆ ಪ್ರಾಯೋಗು, ಬಂದಿರುವ ಅಂದರೆ ಬತ್ತಿನ, ಮೊಮ್ಮಕ್ಕಳನು ಅಂದರೆ ಪುಳ್ಳಿಲೇನು, ಬಳಿಗೆ ಅಂದರೆ ಕೈತಲು, ಕರೆದು ಅಂದರೆ ಲೆತದು. ಮಕ್ಕಳೇ, ಇಲ್ಲಿಯವರೆಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದ್ದೇನೆ. ಜೋಕುಲೆ ಇಡೆಮುಟ್ಟ ಎನ್ನ ಕೈರ್ದು ಆಯ್ನಾತು ಮಟ್ಟಿಗೆ ನಿಕ್ಲೆನು ಪೊರ್ಲುಡು ತೂತೆ. ಮಕ್ಕಳೇ ಅಂದರೆ ಜೋಕುಲೆ, ಇಲ್ಲಿಯವರೆಗೆ ಅಂದರೆ ಇಡೆಮುಟ್ಟ, ನನ್ನ ಅಂದರೆ ಎನ್ನ, ಕೈಲಾದಷ್ಟು ಕೈರ್ದು ಆಯ್ನಾತು, ಮಟ್ಟಿಗೆ ಅಂದರೆ ಮಟ್ಟಿಗೆ, ನಿಮ್ಮನ್ನು ಅಂದರೆ ನಿಕ್ಲೇನು, ಚೆನ್ನಾಗಿ ಅಂದರೆ ಪೊರ್ಲುಡು,
ನೋಡಿಕೊಂಡಿದ್ದೇನೆ ಅಂದರೆ ತೂತೆ. ನನ್ನ ಕೊನೆಯ ಕಾಲದಲ್ಲಿ ನನಗೋಸ್ಕರ ನೀವು ಕಷ್ಟಪಡೋದು ಬೇಡ. ಎನ್ನ ಕಡೆ ಕಾಲೊಡು ಎಂಗೋಸ್ಕರ ನಿಕುಲು ಬಂಗ ಬರ್ಪಿನ ಬೊಡ್ಚಿ. ನನ್ನ ಅಂದರೆ ಎನ್ನ, ಕೊನೆಯ ಅಂದರೆ ಕಡೆ, ಕಾಲದಲ್ಲಿ ಅಂದರೆ ಕಾಲೊಡು. ನನಗೋಸ್ಕರ ಅಂದರೆ ಎಂಗೋಸ್ಕರ, ನೀವು ಅಂದರೆ ನಿಕುಲು, ಕಷ್ಟ ಅಂದರೆ ಬಂಗ, ಪಡೋದು ಬೇಡ ಅಂದರೆ ಬರ್ಪಿನ ಬೊಡ್ಚಿ. ನನ್ನ ಉಳಿತಾಯದಲ್ಲಿ ಕೂಡಿಟ್ಟ 10 ಲಕ್ಷ ಹಣವನ್ನು ಆ ಕಪಾಟಿನಲ್ಲಿ ಭದ್ರವಾಗಿ ಇಟ್ಟಿದ್ದೇನೆ. ಎನ್ನ ಉಳಿತಾಯಡು ಕೂಡ್ದು ದೀತಿನ 10 ಲಕ್ಷ ಕಾಸನ್ನು ಆ ಕಪಾಟಡು ಭದ್ರ ಮಲ್ತದು ದೀತೆ. ಉಳಿತಾಯದಲ್ಲಿ ಅಂದರೆ ಉಳಿತಾಯಡು, ಕೂಡಿಟ್ಟ ಅಂದರೆ ಕೂಡುದು ದೀತಿನ 10 ಲಕ್ಷ ಹಣವನ್ನು 10 ಲಕ್ಷ ಕಾಸನ್ನು ಕಪಾಟಿನಲ್ಲಿ ಅಂದರೆ ಕಪಾಟಡು ಭದ್ರವಾಗಿ ಭದ್ರ ಮಲ್ತದು ಇಟ್ಟಿದ್ದೇನೆ ಅಂದರೆ ದೀತೆ. ಅದನ್ನು ನೀವಿಬ್ಬರು ಸಮಪಾಲು ಮಾಡಿಕೊಂಡು ನಗರದಲ್ಲಿ ಒಳ್ಳೆ ಜೀವನ ಮಾಡಿಕೊಂಡು ಖುಷಿಯಾಗಿರಿ ಎಂದು ಹೇಳ್ತಾರೆ. ಅವೇನು ನಿಕುಲು ಇರುವೆರು ಸಮಪಾಲು ಮಲ್ತದು ಪೇಂಟೆಡ್ ಎಟ್ಟು ಜೀವನ ಮಲ್ತೊಂದು ಖುಷಿಟು ಉಪ್ಪುಲೆ ಪಂದು ಪನ್ಪೆರು. ಅದನ್ನು ಅಂದರೆ ಅವೇನು ನೀವು ಇಬ್ಬರು ಅಂದರೆ ನಿಕುಲು ಇರುವೆರು ಸಮಪಾಲು ಅಂದರೆ ಸಮಪಾಲು ಮಾಡಿಕೊಂಡು ಮಲ್ತದು ನಗರದಲ್ಲಿ ಅಂದರೆ ಪೇಂಟೆಡ್ ಒಳ್ಳೆ ಜೀವನ ಅಂದರೆ ಎಡ್ಡ ಜೀವನ ಮಾಡಿಕೊಂಡು ಅಂದರೆ ಮಲ್ತೊಂದು ಖುಷಿಯಾಗಿರಿ ಅಂದರೆ ಖುಷಿಟು ಉಪ್ಪುಲೆ ಎಂದು ಅಂದರೆ ಪಂದು ಹೇಳ್ತಾರೆ ಅಂದರೆ ಪನ್ಪೆರು. ಆಗ ಅಭಿ ಮತ್ತು ರಾಹುಲ್, ಅಜ್ಜಿ ನೀವು ನಮ್ಮನ್ನು ಬಾಲ್ಯದಿಂದ ಇಲ್ಲಿಯವರೆಗೆ ಎಷ್ಟು ಕಷ್ಟದಿಂದ ಪ್ರೀತಿಯಿಂದ ಸಾಕಿದ್ದೀರಾ ಅನ್ನೋದು ನಮಗೆ ಗೊತ್ತು. ಅಪಗ ಅಭಿ ಬೊಕ ರಾಹುಲ್, ದೊಡ್ಡ ಈರು ಎಂಕ್ಲಿನ ಎಲ್ಲಿಯರ್ದು ಇಡೆಮುಟ್ಟ ಏತು ಬಂಗೊಡು ಮೋಕಿಡು ತಾಂಕದರು ಪಂದು ಎಂಕ್ಲಿಗೂ ಗೊತ್ತುಂಡು. ಆಗ ಅಂದರೆ ಅಪಗ ಅಭಿ ಮತ್ತು ರಾಹುಲ್, ಅಭಿ ಬೊಕ ರಾಹುಲ್, ಮತ್ತು ಅಂದರೆ ಬೊಕ. ಅಜ್ಜಿ ಅಂದರೆ ನಾನು ಆಗ ಹೇಳಿದಾಗೇನೆ ದೊಡ್ಡ, ನೀವು ಅಂದರೆ ಈರು, ನಮ್ಮನ್ನು ಅಂದರೆ ಎಂಕ್ಲೇನು, ಬಾಲ್ಯದಿಂದ ಅಂದರೆ ಎಲ್ಲಿಯೊರ್ದು ಅಂದರೆ ಸಣ್ಣ ವಯಸ್ಸಿನಿಂದ ಇಲ್ಲಿಯವರೆಗೆ ಇಡೆಮುಟ್ಟ ಎಷ್ಟು ಏತು ಕಷ್ಟದಿಂದ ಬಂಗೊಡು ಪ್ರೀತಿಯಿಂದ ಮೋಕೆಡು ಸಾಕಿದ್ದೀರಾ ತಾಂಕದರು ಅನ್ನೋದು ಪಂದು ನಮಗೆ ಅಂದರೆ ಎಂಕ್ಲೆಗ್ ಗೊತ್ತು ಅಂದರೆ ಗೊತ್ತುಂಡು. ನಾವು ಆಸೆ ಪಟ್ಟಿರೋದನ್ನೆಲ್ಲ ನೀವು ತೆಗೆಸಿಕೊಟ್ಟಿದ್ದೀರಾ. ಎಂಕುಲು ಬಯಕದಿನ ಮಾತಲ ಈರು ದೆತೆದು ಕೊಡ್ತಾರೆ. ನಾವು ಅಂದರೆ ಎಂಕುಲು, ಆಸೆ ಪಟ್ಟಿರೋದು ಅಂದರೆ ಬಯಕದಿನ, ಎಲ್ಲ ಅಂದರೆ ಮಾತಲ, ನೀವು ಅಂದರೆ ಈರು ತೆಗೆಸಿಕೊಟ್ಟಿದ್ದೀರಾ ಅಂದರೆ ದೆತೆದು ಕೊಡ್ತಾರೆ. ಆದರೆ ಈಗ ನಿಮ್ಮ ಈ ಕಷ್ಟ ಕಾಲದಲ್ಲಿ ನಿಮ್ಮ ಹಣ ಪಡ್ಕೊಂಡು ನಿಮ್ಮನ್ನು ದೂರ ಮಾಡಿಕೊಂಡು ಬಾಳುವ ಕಟುಕರಲ್ಲ ಅಜ್ಜಿ ನಾವು ಎಂದು ಅಳ್ತಾರೆ. ಆಂಡ ಇತ್ತೆ ಇರ್ನ ಈ ಬಂಗೊದ ಕಾಲೊಡು ಇರ್ನ ಕಾಸು ಪತೊಂದು ಇರೆನು ದೂರ ಮಲ್ತದು ಬದುಕುನಾತು ಕಟುಕೆರು ಅತ್ತು ದೊಡ್ಡ ಎಂಕುಲು ಪಂದು ಬುಲಿಪ್ವೆರು. ಆದರೆ ಅಂದರೆ ಆಂಡ ಈಗ ಅಂದರೆ ಇತ್ತೆ ನಿಮ್ಮ ಅಂದರೆ ಇರ್ನ ಕಷ್ಟ ಕಾಲದಲ್ಲಿ ಅಂದರೆ ಬಂಗೊದ ಕಾಲೊಡು ನಿಮ್ಮ ಅಂದರೆ ಇರ್ನ ಹಣ ಪಟ್ಕೊಂಡು ಅಂದರೆ ಕಾಸು ಪತೊಂದು ನಿಮ್ಮನ್ನು ಅಂದರೆ ಇರೇನು ದೂರ ಮಾಡಿಕೊಂಡು ದೂರ ಮಲ್ತದು ಬಾಳುವ ಅಂದರೆ ಬದುಕುನಾತು ಕಟುಕರಲ್ಲ ಅಂದರೆ ಕಟುಕೆರು ಅತ್ತು ನಾವು ಅಂದರೆ ಎಂಕುಲು ಎಂದು ಅಳ್ತಾರೆ ಪಂದು ಬುಲಿಪ್ವೆರು. ಅಳ್ತಾರೆ ಅಂದರೆ ಬುಲಿಪ್ವೆರು.
ಮೊಮ್ಮಕ್ಕಳ ಈ ಪ್ರೀತಿಯನ್ನು ಕಂಡು ಅಜ್ಜಿಯ ಮನಸ್ಸು ತುಂಬಿ ಬರುತ್ತದೆ. ಪುಳ್ಳಿಲೆನ ಈ ಮೋಕೆ ತೂದು ಅಜ್ಜಿನ ಉಡಲು ದಿಂಜಿದು ಬರ್ಪುಂಡು. ಮೊಮ್ಮಕ್ಕಳ ಅಂದರೆ ಪುಳ್ಳಿಲೆನ, ಪ್ರೀತಿಯನ್ನು ಅಂದರೆ ಮೋಕೆನು, ಕಂಡು ಅಂದರೆ ತೂದು, ಮನಸ್ಸು ಉಡಲು ತುಂಬಿ ಬರುತ್ತದೆ ಅಂದರೆ ದಿಂಜಿದು ಬರ್ಪುಂಡು. ಹಣ ಇದ್ರೆ ಹೆಣನು ಬಾಯಿ ಬಿಡೋ ಈ ಕಾಲದಲ್ಲಿ ಕಾಸು ಇತ್ತಂಡ ಪುಣಲ ಬಾಯಿ ಬಿಡ್ಪುನ ಈ ಕಾಲೊಡು. ಹಣ ಅಂದರೆ ಕಾಸು, ಇದ್ರೆ ಅಂದರೆ ಇತ್ತಂಡ, ಹೆಣನು ಅಂದರೆ ಪುಣಲ, ಹೆಣ ಅಂದರೆ ಪುಣ, ಬಾಯಿ ಬಿಡೋ ಅಂದರೆ ಬಾಯಿ ಬಿಡ್ಪುನ, ಈ ಕಾಲದಲ್ಲಿ ಅಂದರೆ ಈ ಕಾಲೊಡು. ಅಜ್ಜಿ ಕೂಡಿಟ್ಟ ಹಣಕ್ಕಿಂತ ಅಜ್ಜಿ ತೋರಿಸಿದ ಪ್ರೀತಿನೇ ಮೇಲು ಅಂತ ಈ ಮೊಮ್ಮಕ್ಕಳು ತೋರಿಸಿಕೊಟ್ರು. ಅಜ್ಜಿ ಕೂಡ್ದು ದೀತಿನ ಕಾಸಿರ್ದು ಅಜ್ಜಿ ತೋಜಾಯಿನ ಮೋಕೆನೇ ಮಲ್ಲೆ ಪಂದು ಈ ಪುಳ್ಳಿಲು ತೋಜಾದು ಕೊರಿಯರು. ಕೂಡಿಟ್ಟ ಅಂದರೆ ಕೂಡುದು ದೀತಿನ, ಹಣಕ್ಕಿಂತ ಅಂದರೆ ಕಾಸಿರ್ದು, ತೋರಿಸಿದ ಅಂದರೆ ತೋಜಾಯಿನ, ಪ್ರೀತಿನೇ ಅಂದರೆ ಮೋಕೆನೆ, ಮೇಲು ಅಂದರೆ ಮಲ್ಲೆ, ಮಲ್ಲೆ ಅಂದರೆ ಗ್ರೇಟ್, ಅಂತ ಅಂದರೆ ಪಂದು, ಮೊಮ್ಮಕ್ಕಳು ಅಂದರೆ ಪುಳ್ಳಿಲು ತೋರಿಸಿಕೊಟ್ರು, ತೋಜಾದ ಕೊರಿಯರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.